ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸೋದು ನಿಶ್ಚಿತ. ಇವತ್ತು ಸಂಜೆ ಯು ಸಿ ದಟ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗ್ತಾರೆ. ಸಿದ್ದರಾಮಯ್ಯನವರು ಹೆಸರು ಪ್ರಪೋಸ್ ಮಾಡ್ತಾರೆ, ಇನ್ಯಾರೋ ಸೆಕೆಂಡ್ ಮಾಡ್ತಾರೆ, ಪರಮೇಶ್ವರ್ ಅವರೇ ಸೆಕೆಂಡ್ ಮಾಡ್ಬೋದು. ಸೊ ಅದರಿಂದ ಪಿಕ್ಚರ್ ಈಸ್ ಕ್ಲಿಯರ್. ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಹೇಳೋ ಹಂಗಿಲ್ಲ, ಬಾಕಿ ಇದ್ದಂತೆ ಕಾಣ್ತಾ ಇಲ್ಲ. ಸೊ ಇದಾದ ಮೇಲೆ ಯಾವಾಗ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲಗಳಿವೆ. ಅಂದರೆ ಒಂದು ಡಿ ಕೆ ಅವರು ಮುಹೂರ್ತ ನೋಡಬೇಕು. ಮುಹೂರ್ತ ನೋಡಿದ ಮೇಲೆ ಇನ್ನೂ ಕೆಲವು ಪ್ರಶ್ನೆಗಳಿವೆ. ಡಿ ಕೆ ಅವರು ಒಬ್ಬರೇ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾ ಅಥವಾ ಒಂದು ಸಣ್ಣ ಸಂಪುಟ 10 ಜನರು ಸ್ವೀಕಾರ ಮಾಡಬೇಕಾ, ಈ ಪ್ರಶ್ನೆಗೆ ಇನ್ನೂ ಇತ್ಯರ್ಥ ಆಗಿಲ್ಲ. ಸೊ ಡಿ ಕೆ ಶಿವಕುಮಾರ್ ಅವರು ತಾವೊಬ್ಬರೇ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಿದ್ದಾರೆ. ಅವರು ಈ ಬೆಳಗ್ಗೆ ನಾನು ನಿಮ್ಮ ಜೊತೆ ಮಾತನಾಡ್ತಾ ಇರುವ ಕೆಲವೇ ಹೊತ್ತಿನಲ್ಲಿ ಅವರು ರಾಜಭವನಕ್ಕೆ ಭೇಟಿ ನೀಡೋ ಚಾನ್ಸಸ್ ಇದೆ. ಅವರು ರಾಜಭವನದಲ್ಲಿ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ. ಅಂದರೆ ಶಾಸಕಾಂಗ ಪಕ್ಷದ ಸಭೆಗೆ ಮೊದಲೇ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಸಹೋದರರು ಅವ್ರ ಜೊತೆ ಯಾವಾಗಲೂ ಇರ್ತಾರೆ. ಇಬ್ಬರು ಕೂಡ ರಾಜ್ಯಪಾಲರನ್ನು ಭೇಟಿ ಮಾಡ್ತಾರೆ. ಅವರು ರಾಜ್ಯಪಾಲರನ್ನ ಈಗಲೇ ಭೇಟಿ ಮಾಡುವುದಕ್ಕೂ ಕಾರಣ ಇದೆ. ಅದೇನು ಅಂತಂದರೆ, ಸೊ ರಾಜ್ಯಪಾಲರು ಎಲ್ಲ ಧರ್ಮಸ್ಥಳದ ಪ್ರವಾಸಕ್ಕೆ ಹೊರಟಿದ್ದಾರಂತೆ. ಅವ್ರು ನಾಳೆ ಸಂಜೆವರೆಗೆ ಬರಲ್ಲ. ಆ ಕಾರಣಕ್ಕಾಗಿ ಇವತ್ತೇ ಅದಕ್ಕೂ ಮೊದಲು ನೋಡಿಬಿಡೋದು ಅವ್ರ ಉದ್ದೇಶ. ಅದಾದಮೇಲೆ ಯಾವಾಗ ಅಧಿಕೃತವಾಗಿ ಅವರು ನಾಯಕರ ಆಯ್ಕೆ ಆಗ್ತಾರೋ ಅದಾದ ಮೇಲೆ ಆ ಪತ್ರವನ್ನು ತಗೊಂಡೋಗಿ ರಾಜ್ಯಪಾಲರಿಗೆ ಕೊಡಬೇಕು. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಅದು ಸೋಮವಾರ ಆಗಬಹುದು ಅನ್ನುವ ಮಾತಿದೆ. ಸೊ ಈಗ ನಾನು ಹೇಳೋದಕ್ಕೆ ಹೊರಟಿದ್ದು, ನಾನು ನಿನ್ನೆನೂ ಈ ಬಗ್ಗೆ ಸ್ವಲ್ಪ ಪ್ರಸ್ತಾಪ ಮಾಡಿದೆ. JDS ರಾಜಕಾರಣದ ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಯಾವ ಪರಿಣಾಮ ಬೀರುತ್ತೆ ಅನ್ನೋ ಪ್ರಶ್ನೆ ಬಗ್ಗೆ. ಸೊ ನಾನು ಈ ಪ್ರಶ್ನೆ ಬಗ್ಗೆ ಆಲೋಚನೆ ನಾನು ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ನಿನ್ನೆ ಒಂದು ಹೇಳಿಕೆಯನ್ನು ನೋಡಿದೆ. ಅದು ಯು ಸಿ ದಟ್ ಹಿರಿಯ ಒಕ್ಕಲಿಗ ನಾಯಕ ಚಲುವರಾಯ ಸ್ವಾಮಿ ಅವರು ನೀಡಿದ ಒಂದು ಹೇಳಿಕೆ. ಮಂತ್ರಿ ಆಗಿದ್ದವರು, ಈಗ ಮಾಜಿ ಬಿಡಿಯವರು, ಕೃಷಿ ಸಚಿವರಾಗಿದ್ದವರು. ಅವರು ಹೇಳಿದ್ದು ನಿನ್ನೆ ಸುದ್ದಿಗಾರರ ಜೊತೆ ಮಾತನಾಡ್ತಾ, ದೇವೇಗೌಡರ ಮನೆಯಲ್ಲಿ ಸೂತಕದ ಛಾಯೆ ಇದೆ ಅನ್ನುವ ಮಾತನ್ನು ಹೇಳಿ. ಇದು ನನ್ನ ಆಲೋಚನೆಗೆ ಹಚ್ಚಿತು. ಸೊ ಚಲುವರಾಯ ಸ್ವಾಮಿ ದೇವೇಗೌಡರ ಕುಟುಂಬಕ್ಕೆ ತುಂಬ ಹತ್ತಿರ ಆಗಿದ್ದವರು. ರಾಜಕೀಯ ಬದುಕಿನಲ್ಲಿ ಅವರ ಒಂದು ಹಂತಕ್ಕೆ ಬೆಳೆದಿದ್ದೇ ದೇವೇಗೌಡರ ಕುಟುಂಬದಿಂದ. ಕುಮಾರಸ್ವಾಮಿ ಮತ್ತು ಚಲುವರಾಯ ಸ್ವಾಮಿ ಆತ್ಮೀಯ ಒಂದು ರೀತಿಯ ಗೆಳೆಯರು, ರಾಜಕೀಯ ಮೀರಿದ ಸಂಬಂಧ ಅವರು. ಸೊ ನೀವು ಬಸವೇಶ್ವರ ನಗರ ಎಂಟ್ರೆನ್ಸ್ ಇದೆ ನೋಡಿ, ನೀವು ಮಾಗಡಿ ರೋಡ್ನಿಂದ ಅಲ್ಲಿ ನೀವು ಲೆಫ್ಟ್ ಸೈಡು ಚಲುವರಾಯ ಸ್ವಾಮಿ ಮನೆ ಇತ್ತು. ಆ ಮನೆಗೆ ಕಾಯಂ ಅತಿಥಿ HD ಕುಮಾರಸ್ವಾಮಿ ಅವರು. ಆ ಮನೆಯ ಲೈಟ್ ಇದೆಯಲ್ಲ, ಅದು ಬೆಳಗಿನ ಜಾವ 3 ಗಂಟೆ 4 ಗಂಟೆವರೆಗೆ ಆನ್ ಆಗಿರ್ತಿತ್ತು. ಅಲ್ಲಿವರೆಗೆ ಕುಮಾರಸ್ವಾಮಿಯವರು ಮತ್ತು ಚಲುವರಾಯ ಸ್ವಾಮಿಯವರು ಮಾತಾಡ್ತಾ ಇದ್ದರು. ಪಾರ್ಟಿನೋ ಏನೋ ಗೊತ್ತಿಲ್ಲ ನನಗೆ. ಸೊ ನಡೀತಾಯಿತ್ತು ಆ ರೀತಿಯ ಸ್ನೇಹ. ಅದು ಆ ಸ್ನೇಹ ಸ್ನೇಹ ಅಂದ್ರೆ ಹಾಗೇನೆ ನಾನು ರಾಜಕಾರಣದಲ್ಲಿ ಅದು ಹೋಯಿತು, ಇವ್ರು ಕಾಂಗ್ರೆಸ್ಸಿಗೆ ಬಂದರು, ಸರಿ. ಆದರೆ ದೇವೇಗೌಡರ ಮನೆಯಲ್ಲಿ ಏನು ನಡೆಯುತ್ತೆ ಅನ್ನೋದು ಈಗಲೂ ಕೂಡ ಚಲುವರಾಯ ಸ್ವಾಮಿಯವರಿಗೆ ಆಗ ಮಾಹಿತಿ ಬರ್ತಾನೆ ಇರುತ್ತೆ. ಅವರು ಹೇಳಿದ್ದು ದೇವೇಗೌಡರ ಮನೆಯಲ್ಲಿ ಸೂತಕದ ಛಾಯೆ ಇದೆ. ಹಾಗಿದ್ರೆ ಯಾಕೆ ಅದು? ಅದೆಲ್ಲ ಪಾಪ ನೆನೆಯೆಲ್ಲ ನಿಮಗೆ ಮಾಹಿತಿ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ. ಮನೆಯಲ್ಲಿ ಈ ಸತ್ತವ್ರ ಮನೆ ದುಃಖದ ಛಾಯೆ ಇರುತ್ತಲ್ಲ, ಆ ಥರ ಆಗಿದೆ ಅಂತ. ಅವ್ರು ಏನಾಗಿತ್ತು ಅಂದರೆ, ಇನ್ನೊಬ್ಬ ಒಕ್ಕಲಿಗ ನಾಯಕ ಬಂದುಬಿಟ್ರೆ ನಮ್ಮ ಕೋಟೆಗೆ ಎಲ್ಲಿ ಏಟು ಬೀಳುತ್ತೋ ಅಂತೇಳಿ ತುಂಬ ಪ್ಲ್ಯಾನ್ ಮಾಡಿದರು. ಆ ಪ್ಲ್ಯಾನ್ ಉಲ್ಟಾ ಆಗ್ಬಿಡ್ತಲ್ಲ ಅಂತೇಳಿ ಭಾಳ ದುಃಖ ಪಟ್ಟಿದ್ದಾರಂತೆ. ನಾವು ಆ ಥರ ಏನಿಲ್ಲ, ಅವ್ರಿಗಿರೋರು ಅವ್ರಿಗಿರ್ತಾರೆ, ನಮಗಿರೋರು ನಮಗಿರ್ತಾರೆ. ನಿಜವಾಗಿ ಅದೊಂದು ದೇವೇಗೌಡರ ಕುಟುಂಬಕ್ಕೆ ಈ ಬೆಳವಣಿಗೆ ಆಘಾತಕಾರಿಯಾಗಿದೆಯಾ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರುವುದು ಅವರಿಗೆ ಸಹಿಸಿಕೊಳ್ಳುವುದಕ್ಕಾಗ್ತಾ ಇಲ್ಲ. ಹೀಗೆ ಹಲವು ಪ್ರಶ್ನೆಗಳಿವೆ. ಸೂತಕ ಅಂದರೆ ಸೂತಕದ ಮನೆ ರೀತಿ ಇಲ್ಲದೆ ಇರ್ಬೋದು, ಒಂದು ರೀತಿ ಶಾಕಿಂಗ್ ಆಗಿರ್ಬೋದು ಅನಿಸುತ್ತೆ. ನೋಡಿ, JDSನಿಂದ ಅವ್ರಿಗೆ ಒಂದು ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇಲ್ಲ. ಅವರೊಂದು ರೀತಿಯ ಅಡಗತ್ತರಿಯಲ್ಲಿ ಸಿಕ್ಕಂತೆ ಆಗಿದೆ. ಒಂದನೇದು, ಒಕ್ಕಲಿಗರೊಬ್ಬರು ಮುಖ್ಯಮಂತ್ರಿ ಆಗ್ತಾ ಇರುವ ಸಂದರ್ಭದಲ್ಲಿ ಅವರನ್ನು ವಿರೋಧ ಮಾಡಿದರೆ ಒಕ್ಕಲಿಗ ಸಮುದಾಯದ ವಿರೋಧನ ಕಟ್ಕೋಬೇಕಾಗತ್ತೆ. ಆದರೆ ವಿರೋಧ ಮಾಡದೇ ಇದ್ದರೆ
ಒಕ್ಕಲಿಗರ ಸಮಾಜ ಸಂಪೂರ್ಣವಾಗಿ ತಮ್ಮ ಕೈ ತಪ್ಪಿ ಹೋಗ್ಬಿಡ್ಬೋದು ಸಾಮ್ರಾಜ್ಯ. ಈ ಭಯ ಇದೆಯಲ್ಲ, ಇದು ದೇವೇಗೌಡರ ಕುಟುಂಬಕ್ಕೆ ಕಾಡ್ತಾ ಇದ್ದಂಗೆ ಕಾಡುತ್ತೆ. ಅದಕ್ಕೆ ಕಾರಣ ಈ ಸಾಮ್ರಾಜ್ಯಗಳನ್ನು ಕ್ಯಾಪ್ಚರ್ ಮಾಡುವುದರಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಇರುವ ಪ್ರಾವೀಣ್ಯತೆ. ಅವರು ರಾಜಕೀಯವಾಗಿ ಈಸ್ ನೋನ್ ಫಾರ್ ದ್ಯಾಟ್, ವಿಲ್ ಕ್ಯಾಪ್ಚರ್ ಅಂತ. ಅವರಿಗೆ ಅವರು ಒಂದು ಮಾತನ್ನು ಹೇಳಿದರು, ಅಧಿಕಾರ ಸಿಗದಿದ್ದರೆ ಕಸಿದುಕೊಳ್ಬೇಕು ಅಂತ ಒಂದು ಮಾತನ್ನು ಅಸೆಂಬ್ಲಿಯಲ್ಲಿ ಹೇಳಿದರು. ಅವರು ಇದರ ಸಂದರ್ಭದಲ್ಲಿ ಕೃಷ್ಣ ಅವರು ಮುಖ್ಯಮಂತ್ರಿ ಆದ ಆ ಕಾಲಘಟ್ಟದಲ್ಲಿ ಈ ಕಸಿದುಕೊಳ್ಳುವ ಮನಸ್ಥಿತಿ ಇದೆಯಲ್ಲ, ಅದು ಡಿ ಕೆ ಶಿವಕುಮಾರ್ ಅವರಿಗೆ ಆಳವಾಗಿದೆ. ಅದನ್ನು ಅವರು ಮೊದಲು ಕಸಿದುಕೊಂಡಿದ್ದನ್ನು ಕನಕಪುರ ಮತ್ತು ಸಾತ್ನೂರು ಕ್ಷೇತ್ರವನ್ನು, ಈ ಎರಡೂ ಕ್ಷೇತ್ರಗಳು 80ರ ದಶಕದಲ್ಲಿ ಜನತಾ ಪರಿವಾರದ ಗಂಡು ಮೆಟ್ಟಿದ ನೆಲ ಆಗಿದೆ. ಆ ಕ್ಷೇತ್ರಗಳು ಹೇಗಿದ್ದವು ಅಂದರೆ, ನೀವು ಕನಕಪುರ ಇದೆ ತಗೊಳ್ಳಿ, PGR ಸಿಂಧ್ಯಾ ಅಂತಹ ಅವರಿಗೆ ಆಯ್ಕೆ ಆಗ್ತಾಯಿತ್ತು. ರಾಮಕೃಷ್ಣ ಹೆಗಡೆಯವರನ್ನಲ್ಲಿ ನಿಲ್ಲಿಸಿದ್ರು, ದೇವೇಗೌಡ ಆಯ್ಕೆ ಮಾಡಿಸಿದ್ರು. ಅಂತಹ ಜನತಾ ಪರಿವಾರದ ಕ್ಷೇತ್ರವನ್ನು ಯಾವಾಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಾದಾರ್ಪಣೆ ಮಾಡಿದ್ರು, ಆ ಕ್ಷೇತ್ರವನ್ನು ತನ್ನದಾಗಿ ಮಾಡಿಕೊಂಡ್ರು. ಅದಾದ ಮೇಲೆ ಅಲ್ಲಿ ಜನತಾ ಪರಿವಾರಕ್ಕೆ ಒಂದು ರೀತಿಯ ನೆಲೆ ಇಲ್ಲದಂತೆ ಆಗಿದೆ. ಇದು ಡಿ ಕೆ ಶಿವಕುಮಾರ್ ಅವರ ಆಕ್ರಮಣಶೀಲ ಮನಸ್ಥಿತಿಯ ಪ್ರತೀಕ. ಹಿ ವಿಲ್ ಅಟ್ಯಾಕ್ ಆ್ಯಂಡ್ ಕ್ಯಾಪ್ಚರ್. ಆದ್ದರಿಂದ ಈಗ ಮುಖ್ಯಮಂತ್ರಿ ಆದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಕಾನ್ಸಂಟ್ರೇಟ್ ಮಾಡುವುದು ಹಳೆ ಮೈಸೂರು ಪ್ರಾಂತ್ಯವನ್ನು. ಮೊದಲು ಆ ಪ್ರದೇಶವನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಅವ್ರು ಟ್ರೈ ಮಾಡಿದರು. ಅವರು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡ್ರೆ ಅದರ ಪರಿಣಾಮ ಏನಾಗುತ್ತೆ ಅಂದರೆ, JDS ದುರ್ಬಲ ಆಗುತ್ತೆ. ಅವರು JDSನ್ನು ದುರ್ಬಲಗೊಳಿಸ್ತಾರೆ. ಇದರಿಂದಾಗಿ JDSನ ರಾಜಕೀಯ ಪ್ರಸ್ತುತತೆ ಸವಾಲಿಗೆ ಒಡ್ಕೊಳ್ಬೇಕಾಗುತ್ತೆ. ಪಕ್ಷದ ಭವಿಷ್ಯ ಸವಾಲಿಗೆ ಒಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ಜನತಾ ಪರಿವಾರ ಒಳಗಡೆ ದುರ್ಬಲಗೊಂಡಿದೆ. ಅವರು BJPಯ ಜೊತೆ ಸ್ನೇಹ ಮಾಡಿಕೊಂಡ ಮೇಲೆ JDS ಮೊದಲನೇ ಶಕ್ತಿಯನ್ನು ಉಳಿಸ್ಕೊಂಡಿಲ್ಲ. ಅದೊಂದು ರೀತಿಯಲ್ಲಿ BJPಯ ಬಾಲಂಗೋಚಿ ಅಂತ ಕಾಡ್ತಾ ಇದೆ. ಸೊ ಇಂತಹ ಪಕ್ಷ ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಆಗುವ ಸನ್ಮಾನ್ಯ ಗ್ರೇಟ್ ಡಿ ಕೆ ಶಿವಕುಮಾರ್ ಅವರ ಆನ್ಸ್ಲಾಟನ್ನು ಎದುರಿಸುವ ಶಕ್ತಿಯನ್ನು ಇಟ್ಕೊಳ್ಳುತ್ತಾ. ಸೊ ಇದೇ ಕಾರಣಕ್ಕೆ ಅನಿಸುತ್ತೆ ದೇವೇಗೌಡರ ಮನೆಯಲ್ಲಿ ಒಂದು ಮೌನ ಇರಬಹುದು, ಹೌ ಟು ರಿಯಾಕ್ಟ್ ಅಂತ. ಯಾಕೆಂದರೆ ಒಬ್ಬ ಒಕ್ಕಲಿಗರೊಬ್ಬರು ಮುಖ್ಯಮಂತ್ರಿ ಆದಾಗ ವಿರೋಧ ಮಾಡುವಂತೆ ಇಲ್ಲ. ಅದು ವಿರೋಧ ಮಾಡದಿದ್ದರೆ ರಾಜಕೀಯ ತಮ್ಮ ಪ್ರಸ್ತುತತೆ ಕೂಡ ಉಳ್ಕೊಳ್ಳಲ್ಲ. ಅಂತಹ ಒಂದು ಗೊಂದಲದಲ್ಲಿ ಸಿಕ್ಕ ಹಾಗೆ ಕಾಣುತ್ತೆ. ಸೊ ಕುಮಾರಸ್ವಾಮಿ ಅವರು ಕೂಡ ಇಂತಹ ಗೊಂದಲಕ್ಕೆ, ಯಾಕೆಂದರೆ ಇದು ಒಂದು JDSನ ಪ್ರಸ್ತುತತೆಯ ಪ್ರಶ್ನೆ ಆದರೆ, ಇನ್ನೊಂದು ಒಕ್ಕಲಿಗರ ಸಾಮ್ರಾಜ್ಯ, ಒಕ್ಕಲಿಗರ ಮಹಾನಾಯಕರ ಕೈಯಿಂದ ತಪ್ಪಿ ಹೋಗುವುದು. ವಾಟ್ ನೆಕ್ಸ್ಟ್? ಯಾಕೆಂದರೆ JDS ದುರ್ಬಲವಾದರೆ ಆವಾಗ BJPಯ ಜೊತೆಗಿನ ಮೈತ್ರಿ ಕೂಡ ಕೈ ತಪ್ಪುವ ಚಾನ್ಸಸ್ ಇದೆ. ಹೀಗೆ JDSಗೆ ಸವಾಲುಗಳ ಮೇಲೆ ಸವಾಲು. ಇದೇ ಜೂನ್ ತಿಂಗಳಲ್ಲಿ ಸನ್ಮಾನ್ಯ HD ದೇವೇಗೌಡ ರಾಜ್ಯಸಭಾ ಅವಧಿ ಮುಗಿತಾ ಇದೆ. ಇನ್ನೊಂದು ಅವಧಿಗೆ ಅವರು ಹೋಗೋಕ್ಕೆ ಆಸೆ ಇದೆ. ಆದರೆ BJP ಅದು ಕೊಡ್ತಾ ಇಲ್ಲ ಗೊತ್ತಿಲ್ಲ. ಹಾಗಾದರೆ ಪ್ರಥಮ ಬಾರಿಗೆ ದೇವೇಗೌಡರು ಯಾವುದೇ ಶಾಸನ ಸಭೆಯಲ್ಲಿ ಸದಸ್ಯರಲ್ಲದೆ ಕೂತ್ಕೋಬೇಕಾಗುತ್ತೆ. ಕುಮಾರಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಇದೆ, ಆದರೆ ಪಕ್ಷದ ಸಂಘಟನೆ ಅವರಿಗೆ ಬಹುದೊಡ್ಡ ಸವಾಲಾಗಿದೆ. ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟಿಸುವುದರಲ್ಲಿ ಯಶಸ್ವಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿದೆಯಲ್ಲ, ಇದು ಇಡೀ ಒಕ್ಕಲಿಗರ ಬೆಲ್ಟ್ ಏನಿದೆ ಅಲ್ಲಿ ಬದಲಾವಣೆಯ ಗಾಳಿ ಬೀಸುವಂತೆ ಮಾಡಬಹುದು. ಕಳೆದ 23ರ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು ಅನ್ನುವ ನಿರೀಕ್ಷೆ ಇಟ್ಟುಕೊಂಡೇ ಒಕ್ಕಲಿಗರ ಸಮುದಾಯ ಕಾಂಗ್ರೆಸ್ಸನ್ನು ಬೆಂಬಲಿಸಿತ್ತು. ಸೊ ಆ ಕಾರಣಕ್ಕಾಗಿ ಆಗಲೇ ದೇವೇಗೌಡರ ಸಾಮ್ರಾಜ್ಯ ಕಂಪನಗೊಳ್ಳುವುದಕ್ಕೆ ಪ್ರಾರಂಭ. ಈಗ ಅವರು ಮುಖ್ಯಮಂತ್ರಿ ಆದ ಮೇಲೆ ಇದು ಇನ್ನಷ್ಟು ತೀವ್ರ ರೂಪದಲ್ಲಿ JDS ಮೇಲೆ ಪರಿಣಾಮ ಬೀರುತ್ತೆ. JDS ಅಸ್ತಿತ್ವವನ್ನೇ ಪ್ರಶ್ನಿಸುವಂತೆ ಮಾಡಬಹುದು. ಆ ಕಾರಣಕ್ಕಾಗಿ
ಒಂದು ದಿವ್ಯ ಮೌನ ದೇವೇಗೌಡರ ಮನೆಯಲ್ಲಿ ಕಾಣ್ತಾ ಇದೆ. ಅದನ್ನೇ ಚಲುವರಾಯ ಸ್ವಾಮಿ ಸೂತಕದ ಮನೆ ಅಂತ ಹೇಳಿ, ಅಂದರೆ ಸಾವಿನ ಮನೆಯ ಹಾಗೆ. ಏನು ಮಾತನಾಡಬೇಕು ಗೊತ್ತಾಗಲ್ಲ, ಎಲ್ಲರೂ ಮೌನವಾಗಿ ಕೂತಿರ್ತಾರೆ. ಒಂದು ರೀತಿಯ ದುಃಖ, ಹತಾಶೆ ಎಲ್ಲವೂ ಇರುತ್ತೆ. ಅಂಥ ವಾತಾವರಣವನ್ನು ದೇವೇಗೌಡರ ಮನೆಯಲ್ಲಿ ಸನ್ಮಾನ್ಯ ಚಲುವರಾಯ ಸ್ವಾಮಿಯವರು ಕಂಡಿದ್ದಾರೆ. ಮುಂದೇನಾಗುತ್ತೆ ರಾಜಕಾರಣದಲ್ಲಿ ಭವಿಷ್ಯ ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಆಫ್ ಪಾಲಿಟಿಕ್ಸ್ ಏನು ಬೇಕಾದರೂ ಆಗ್ಬೋದು. ಈ ಬದಲಾದ ಸನ್ನಿವೇಶದಲ್ಲಿ JDS ತನ್ನ ರಾಜಕೀಯ ಪಯಣವನ್ನು ಇನ್ನೊಂದು ದಿಕ್ಕಿಗೆ ತಿರುಸುತ್ತಾ, ಹಾಗೆಯೇ ಸ್ವತಂತ್ರ ಮತ್ತೆ BJP ಮತ್ತು ಕಾಂಗ್ರೆಸ್ ಎರಡರಿಂದ ಸಮಾನ ದೂರದ ರಾಜಕಾರಣವನ್ನು ಮತ್ತೆ ಪ್ರಾರಂಭಿಸಲು ಯತ್ನ ಮಾಡುತ್ತಾ, ಹೇಗೆ ಇಡೀ ಒಕ್ಕಲಿಗರ ಸಾಮ್ರಾಜ್ಯವನ್ನು ಮತ್ತೆ ತಮ್ಮ ಸುಪರ್ದಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ದೇವೇಗೌಡ ಕುಮಾರಸ್ವಾಮಿ ಯಾವ ಪ್ಲ್ಯಾನ್ ಮಾಡ್ತಾರೆ ಈಗಲೇ ಹೇಳೋದು ಕಷ್ಟ. ಆದರೆ ಅವರ ಅಸ್ತಿತ್ವ ದೃಷ್ಟಿಯಿಂದ ಅದನ್ನು ಮಾಡಲೇಬೇಕಾಗಿದೆ.